ನಾವೀಗ ಅಣುಬಾಂಬ್ ಬಳಕೆ ಮಾಡಿ ದಾಳಿ ಮಾಡುವುದಕ್ಕೂ ತಯಾರಿದ್ದೇವೆ. ಈ ರೀತಿ ಹೇಳಿದ್ದು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ. ಇಸ್ಲಾಂ ಜಗತ್ತಿನ ಚಕ್ರವರ್ತಿ ಆಗಬೇಕೆಂದಿದ್ದ ಇರಾನ್ ಅಧ್ಯಕ್ಷರಿಗೆ ಆಗಿದ್ದೇನು? ನಿಜಕ್ಕೂ ಈ ಇಬ್ರಾಹಿಂ ರೈಸಿ ಯಾರು? ಇವರ ಇತಿಹಾಸ ಏನು? ಇವರು ಎಲ್ಲಿ, ಹೇಗೆ, ಯಾವ ರೀತಿ ಸಾವನ್ನಪ್ಪಿದರು? ಈ ಕಹಾನಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಣೆ ಮಾಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದು 1960 ಡಿಸೆಂಬರ್ 14 ಇರಾನ್ ದೇಶದ ನೋಗಾನ್ ಜಿಲ್ಲೆಯ ಮಷದ್ ನಗರದಲ್ಲಿ ಜನಿಸಿದ ಇಬ್ರಾಹಿಂ ರೈಸಿ ತನ್ನ 5ನೇ ವಯಸ್ಸಿನಲ್ಲಿ ತಂದೆ ಕಳೆದುಕೊಂಡಂತ ರೈಸಿ ಬಾಲ್ಯದಿಂದಲೇ ಕ್ಲರಿಕಲ್ ಶಿಕ್ಷಣದಲ್ಲಿ ಮುಂದುವರೆದು ಧಾರ್ಮಿಕವಾಗಿ ಮುಂಚೂಣಿಯಲ್ಲಿ ಬರುತ್ತಾರೆ. ಇವರ ಶಿಕ್ಷಣದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲವಾದರೂ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಾರೆ. ಮೊದಲು ಕರಜ್ ಮತ್ತು ಹಮದನ್ ಪ್ರಾಸಿಕ್ಯೂಟರ್ ಆಗಿ, ನಂತರ ತೆಹರಾನ್ನ ಡೆಪ್ಯೂಟಿ ಪ್ರಾಸಿಕ್ಯೂಟರ್ ಹಾಗೂ ಪ್ರಾಸಿಕ್ಯೂಟರ್ ಆಗಿ ಸೇವೆ ಸಲ್ಲಿಸಿದ ಇವರು ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಮ್ಮ ಹೆಸರು ಅಜರಾಮರವಾಗಿ ಉಳಿಯುವಂತೆ ಮಾಡಿಕೊಳ್ತಾರೆ. ಇನ್ನು ಇವರ ರಾಜಕೀಯ ಮತ್ತು ಹೋರಾಟದ ಜೀವನವನ್ನು ಕೇಳಿದರೆ ನಿಜಕ್ಕೂ ತಲ್ಲಣಾಗದಂತೂ ನಿಶ್ಚಯ. ಹೌದು, ಅಂದು ನಡೆದಿದ್ದ ಘನಘೋರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಂತಹ ಇಬ್ರಾಹಿಂ ರೈಸಿ ಇಂದಿಗೂ ಸಹ ತನ್ನ ದೇಶದ ಜನರ ಮನಸ್ಸಿನಲ್ಲಿ ವಿಲನ್ ಆಗಿ ಉಳಿದಿದ್ದಾರೆ. ಸ್ವತಃ ತನ್ನ ದೇಶದ ಜನರೇ ಅಧ್ಯಕ್ಷನ ಸಾವಿಗೆ ಖುಷಿ ಪಡುತ್ತಿರುವುದೇಕೆ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇರಾನ್ ಮೇಲೆ ನಿರ್ಬಂಧ, ಆರ್ಥಿಕ ದಿಗ್ಬಂಧನ ಹೇರಿರುವುದು ಏಕೆ? ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ. 1988ರ ಇರಾನ್ನ ರಾಜಕೀಯ ಕೈದಿಗಳ ಹತ್ಯಾಕಾಂಡದ ಡೆತ್ ಕಮಿಷನ್ ನಲ್ಲಿ ಇವರು ಒಬ್ಬ ಸದಸ್ಯರಾಗಿದ್ದರು. ಆ ಹತ್ಯಾಕಾಂಡದಲ್ಲಿ ಇವರ ಪಾತ್ರ ಅತೀವವಾಗಿದ್ದರಿಂದ ಇವರನ್ನ ತೆಹರಾನ್ನ ಕಟುಕ ಅಂತ ಕರೀತಾರೆ. ಆ ಹತ್ಯಾಕಾಂಡದಲ್ಲಿ ಬರೋಬ್ಬರಿ 3ರಿಂದ 4 ಸಾವಿರ ಜನರನ್ನು ದೇಶದ ವಿವಿಧ ಭಾಗಗಳಲ್ಲಿ ಹಂತ ಹಂತವಾಗಿ ಮರಣದಂಡನೆಗೆ ಅನುವು ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ಕಾರಣ ಯಾಕೆ ಈ ರೀತಿ ಮಾಡಿದ್ರು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇರಾನ್ ದೇಶದಲ್ಲಿ ಹಿಜಾಬ್ ಧರಿಸುವುದಕ್ಕೆ ವಿರುದ್ಧವಾಗಿ ಅನೇಕ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಾ ಇದ್ದರು. ಅದರಲ್ಲಿ ಪ್ರಮುಖವಾಗಿ ಮಾಸಾ ಅಮೀನಿ ಎಂಬ 22 ವರ್ಷದ ಹುಡುಗಿ ಇರಾನ್ನ ಮಹಿಳೆಯರನ್ನು ಈ ಹಿಜಾಬ್ ವಿರುದ್ಧ ಹೋರಾಟಕ್ಕೆ ಪ್ರಚೋದಿಸುತ್ತಿದ್ದಾಳೆ ಅಂತ ಇವಳನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಆ ಹುಡುಗಿ ಮತ್ತೆ ಪತ್ತೆಯಾಗಿದ್ದು ಶವದ ರೀತಿಯಲ್ಲಿ. ಇದು ಇರಾನ್ನ ಜನರು ಅಧ್ಯಕ್ಷ ರೈಸಿಯ ಸಾವಿನಲ್ಲಿ ಖುಷಿ ಪಡೋದಕ್ಕೆ ಕಾರಣ. ಇನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇರಾನ್ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನ ಹೇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇರಾನ್ ಕೈಗೊಂಡ ನ್ಯೂಕ್ಲಿಯರ್ ಪ್ರೋಗ್ರಾಂ, ಯುಎಸ್ ನಿಂದ ಭಯೋತ್ಪಾದಕ ಸಂಘಟನೆಗಳು ಎಂದು ಕರೆಸಿಕೊಂಡಂತಹ ಹಿಜ್ಬುಲ್ಲಾ, ಹಮಾಸ್, ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದಿ ಇವರಿಗೆ ನಿರಂತರ ಸಹಾಯ ಮಾಡಿದ್ದರು. ಇಷ್ಟು ಮಾತ್ರ ಅಲ್ಲದೆ ಶಿಯಾ ಮಿಲಿಟರೀಸ್ ಇನ್ ಇರಾಕ್ ಹಾಗೂ ಯೆಮೆನ್ನ ಹೌತಿ ಬಂಡುಕೋರರಿಗೂ ನಿರಂತರವಾಗಿ ಇರಾನ್ ಸಹಾಯ ಮಾಡುತ್ತಲೇ ಬಂದಿತ್ತು. ಇವ್ರ ಮೂಲಕ ಪ್ರಾಕ್ಸಿ ವಾರ್ ಪ್ರಾರಂಭ ಮಾಡಿದಂತ ಇರಾನ್ ತನ್ನ ಶತ್ರು ರಾಷ್ಟ್ರಗಳ ವಿರುದ್ಧ ಯುದ್ಧಕ್ಕೆ ಇಳಿದಿತ್ತು. ನಿಜಕ್ಕೂ ಅಂದು ಇಬ್ರಾಹಿಂ ರೈಸಿ ಹೋಗಿದ್ದಾದರೂ ಏನಕ್ಕೆ? ಅವರ ಆ ಪ್ರಯಾಣದ ಉದ್ದೇಶ ಏನಾಗಿತ್ತು? ಇಬ್ರಾಹಿಂ ರೈಸಿಗೆ ಮತ್ತು ಅವರೊಟ್ಟಿಗೆ ಇದ್ದಂತ ಮಿಕ್ಕುಳಿದ 6 ಜನರಿಗೆ ಗೊತ್ತಿರಲಿಲ್ಲ ಇದು ನಮ್ಮ ಕೊನೆಯ ಪಯಣ ಅಂತ ಹೇಳಿ. ಯಾಕೆ ಅಂತ ಕೇಳ್ತೀರಾ? ಅಂದು ಮೇ 19 ಭಾನುವಾರ ಬೆಳಿಗ್ಗೆ ಇರಾನ್ನ ಅಧ್ಯಕ್ಷ ರೈಸಿ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಹೊಸೇನಿ ಅಮೀರ್ ಅಬ್ದುಲ್ಲಾ ಹೈನ್ ಇತರೆ 5 ಜನರು 3 ಹೆಲಿಕಾಪ್ಟರ್ಗಳಲ್ಲಿ ಇರಾನ್ ಮತ್ತು ಅಜರ್ಬೈಜಾನ್ನ ಗಡಿ ಭಾಗದ ಪೂರ್ವ ಅಜರ್ಬೈಜಾನ್ನ ವಾಯುವ್ಯ ಭಾಗದಲ್ಲಿರುವಂತಹ ಅರಸ್ ನದಿಯಲ್ಲಿ ನೆರೆಯ ಅಜರ್ಬೈಜಾನ್ನೊಂದಿಗೆ ಜಂಟಿ ಜಲವಿದ್ಯುತ್ ಯೋಜನೆಯಾದ ವಿಜ್ ಖುಲಾಸಿ ಮತ್ತು ಕೋಡಾ ಅಫರಿನ್ ಉದ್ಘಾಟನೆ ಮಾಡೋದಿಕ್ಕೆ ಅಂತ ಹೇಳಿ ಉಭಯ ರಾಷ್ಟ್ರದ ಅಧ್ಯಕ್ಷರು ಬಂದಿರ್ತಾರೆ. ಬಂದಂತ ಕಾರ್ಯ ಮುಗಿತು. ಇನ್ನೇನು ಉದ್ಘಾಟನೆ ಪೂರ್ಣಗೊಂಡಾಗ ನಂತರ ರೈಸಿಯವರ ಹೆಲಿಕಾಪ್ಟರ್ ತಬ್ರೀಜ್ ನತ್ತ ಮುಖ ಮಾಡುತ್ತೆ. ಯಾಕಂದ್ರೆ ತಬ್ರೀಜ್ ನಲ್ಲಿ ಒಂದು ತೈಲ ಸಂಸ್ಕರಣ ಘಟಕದ ಉದ್ಘಾಟನೆಗೆ ತೆರಳಿದ್ದ ರೈಸಿಯ ಹೆಲಿಕಾಪ್ಟರ್ ಮತ್ತೆ ಕಂಡದ್ದು ದಟ್ಟ ಮಂಜು ಆವರಿಸಿದ ಘನಘೋರ ಕಾಡಿನ ಮಧ್ಯದಲ್ಲಿ ಛಿದ್ರವಾಗಿ ಬಿದ್ದಿತ್ತು. ನಮಗೆ ಸಂದೇಹ ಬರಬಹುದು, ಅಲ್ಲಿಂದ ಹೊರಟಿದ್ದು 3 ಹೆಲಿಕಾಪ್ಟರ್ ಆದರೆ ಇನ್ನುಳಿದ 2 ಹೆಲಿಕಾಪ್ಟರ್ ಎಲ್ಲಿ ಅಂತ. ಆ 2 ಹೆಲಿಕಾಪ್ಟರ್ ಈಗಾಗಲೇ ತಬ್ರೀಜ್ ನತ್ತ ಮೊದಲೇ ಪ್ರಯಾಣ ಬೆಳೆಸಿದ್ದವು. ಈ ಘಟನೆಯು ಸ್ಥಳೀಯ ಕಾಲಮಾನ ಸುಮಾರು 1:30ಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯ ಕಾಲಮಾನ ನೋಡುವುದಾದರೆ ಸುಮಾರು 10 ಗಂಟೆಗೆ ದೂರದ ಪರ್ವತ ಪ್ರದೇಶದಲ್ಲಿ ಅಂದರೆ ವಿಜ್ ಖುಲಾಸಿ ಡ್ಯಾಮ್ನ ದಕ್ಷಿಣಕ್ಕೆ 58 ಕಿಲೋಮೀಟರ್ ಅಥವಾ 36 ಮೈಲಿಗಳಷ್ಟು ಹಾಗೂ ಊಜಿ ಗ್ರಾಮದ ನೈಋತ್ಯಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದ ಅಪಘಾತ ಆಗಿದೆ ಅಂತ ಇರಾನ್ನ ಅಧಿಕಾರಿಗಳು ಹಾಗೂ ಅಲ್ಲಿನ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡಿತ್ತು. ಇನ್ನು ಹೆಲಿಕಾಪ್ಟರ್ ಕ್ರಾಶ್ ನ ಬಗ್ಗೆ ನಿಖರವಾದ ಮಾಹಿತಿ ಹಾಗೂ ನಿಖರವಾದ ಯಾವುದೇ ರೀತಿಯಾದ ಆಧಾರಗಳಿಲ್ಲದೆ ತೀವ್ರ ಹುಡುಕಾಟ ನಡೆಸುತ್ತಿದ್ದ ಅಲ್ಲಿ ಆರ್ಮಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇವರಿಗೆ ವಿವಿಧ ದೇಶಗಳ ರೆಸ್ಕ್ಯೂ ಟೀಮ್ ಸಹಾಯ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹೆಲಿಕಾಪ್ಟರ್ ಕ್ರಾಶ್ ಆದ ಸ್ಥಳ ಗುರುತು ಮಾಡಿದ್ದು ಮಾತ್ರ ಟರ್ಕಿಯ ಬೈರಾಕ್ತಾರ್ ಡ್ರೋನ್. ಯುರೋಪಿಯನ್ ಯೂನಿಯನ್
ಯೂನಿಯನ್ ನ ಕೋರ್ಪನಿಕಸ್ ಸ್ಯಾಟಲೈಟ್ ಕೂಡ ಕ್ರಾಶ್ ನ ಬಗ್ಗೆ ದೃಢಪಡಿಸಿತ್ತು. ನಂತರ ಇಲ್ಲಿ ಇರಾನ್ ನ ಆಂತರಿಕ ಸಚಿವ ಹೇಳಿದಂತೆ ಇರಾನ್ ಅಧ್ಯಕ್ಷರಿದ್ದಂತ ಹೆಲಿಕಾಪ್ಟರ್ ದಟ್ಟ ಘನಘೋರ ಕಾಡಿನ ನಡುವೆ ಮಂಜು ಮತ್ತು ಮಳೆಯ ವಾತಾವರಣದಲ್ಲಿ ಸಿಲುಕಿ ಕೆಲವು ತಾಂತ್ರಿಕ ಕಾರಣಗಳಿಂದ ನಿಖರವಾದ ಸಾಫ್ಟ್ ಲ್ಯಾಂಡಿಂಗ್ ಪಾಯಿಂಟ್ ಇಲ್ಲದೆ ಹಾರ್ಡ್ ಲ್ಯಾಂಡಿಂಗ್ ಮಾಡಿದ್ದು ಹೆಲಿಕಾಪ್ಟರ್ ಕ್ರಾಶ್ ಗೆ ಕಾರಣವಾಯಿತು ಅಂತ ಇರಾನ್ನ ಸುದ್ದಿ ಮಾಧ್ಯಮಗಳು ಹಾಗೂ ಇರಾನ್ನ ಆಂತರಿಕ ಸಚಿವ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಒಂದು ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡುತ್ತಾರೆ ಎಂದರೆ ಅದಕ್ಕಿಂತ ಮುಂಚಿತವಾಗಿ ಆ ದೇಶದ ಆಯಾ ರಾಜ್ಯದ ಪೊಲೀಸ್ ವ್ಯವಸ್ಥೆ ಭದ್ರತೆಗಳು ಯಾವ ರೀತಿ ಇದೆ ಹಾಗೂ ಸಂಚರಿಸುವಂತಹ ವಾಹನ ಹಾಗೂ ದಾರಿಗಳು ಯಾವ ರೀತಿ ಇದೆ ಅಂತೇಳಿ ಮೊದಲೇ ಮಾಹಿತಿ ಕೊಟ್ಟಿರ್ತಾರೆ. ಆ ಎಲ್ಲಾ ಮಾಹಿತಿ ಖಚಿತವಾದ ಮೇಲೆ ಅಧ್ಯಕ್ಷರ ಅಥವಾ ಪ್ರಧಾನಮಂತ್ರಿಗಳ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರಲ್ಲಂತೂ ನಮ್ಮ ಭಾರತದ ಪ್ರಧಾನಿಯವರು ಇತರ ರಾಜ್ಯಗಳಿಗೆ ಪ್ರಯಾಣ ಮಾಡುತ್ತಾರೆ ಎಂದರೆ ಸುಮಾರು 4 ರಿಂದ 5 ದಿನ ಮುಂಚಿತವಾಗಿ ಆ ಕೊಡುವಂತ ಸ್ಥಳಕ್ಕೆ ಹೋಗಿ ಅಲ್ಲಿನ ಭದ್ರತಾ ವ್ಯವಸ್ಥೆ ಪರಿಶೀಲನೆ ಮಾಡಿ ನಂತರ ಆಯಾ ರಾಜ್ಯದ ಪೊಲೀಸ್ ಇಲಾಖೆಗೆ ಮುಂಜಾಗ್ರತೆ ವಹಿಸಲು ಸೂಚಿಸಿ ನಂತರ ಪ್ರಯಾಣಕ್ಕೆ ಉಪಯೋಗಿಸುವ ಪ್ಲೇನ್ ಅಥವಾ ಹೆಲಿಕಾಪ್ಟರ್ ಗಳನ್ನ ಮುಂಚಿತವಾಗಿ ಪರಿಶೀಲನೆ ಮಾಡಿ ಹಠಾತ್ ತಂತ್ರಜ್ಞಾನ ಸಮಸ್ಯೆ ಎದುರಾದರೂ ಕೂಡ ಅದನ್ನು ತ್ವರಿತವಾಗಿ ಸರಿಪಡಿಸಿ ಪ್ರಯಾಣಕ್ಕೆ ಅನುವು ಮಾಡಿಕೊಡುವಂತ ರೀತಿಯಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಅದರಲ್ಲೂ ಪ್ರಧಾನಿಯವರ ಭದ್ರತೆ ವಿಚಾರದಲ್ಲಿ ಪಾತ್ರ ವಹಿಸುವ SPG ಅಂತೂ ಪ್ರಧಾನಿಯವರ ಭದ್ರತೆಯಲ್ಲಿ ಹದ್ದಿನ ಕಣ್ಣು ಇಟ್ಟಿರ್ತಾರೆ. ಆದರೆ ಇಲ್ಲಿ ಇಬ್ರಾಹಿಂ ರೈಸಿ ಅವರ ಮರಣದಲ್ಲಿ ಅಥವಾ ಅವರ ಹೆಲಿಕಾಪ್ಟರ್ ಕ್ರಾಶ್ ನಲ್ಲಿ ಇರಾನ್ ದೇಶದ ಭದ್ರತಾ ವ್ಯವಸ್ಥೆ ಹಾಗೂ ಹವಾಮಾನ ಮುನ್ಸೂಚನಾ ವಿಭಾಗ ಇನ್ನಿತರೆ ತಾಂತ್ರಿಕ ವಿಭಾಗಗಳು ವೈಫಲ್ಯವಾದಂತೆ ಕಾಣುತ್ತೆ. ಇದೊಂದು ಅಜಾಗರೂಕತೆ ಅಥವಾ ಹವಾಮಾನ ವೈಪರೀತ್ಯದಿಂದ ಆದಂತಹ ಅಪಘಾತ ಎಂದಾದರೆ ನಿಜಕ್ಕೂ ಇರಾನ್ನ ಪಾಲಿಗೆ ಇದು ದುರದೃಷ್ಟಕರ. ಆದರೆ ಇಬ್ರಾಹಿಂ ರೈಸಿ ಅವರ ಸಾವಿನ ವಿಚಾರದಲ್ಲಿ ಚರ್ಚೆ ಆಗುತ್ತಿರುವಂತಹ ಸನ್ನಿವೇಶಗಳೇ ಬೇರೆ. ಇಸ್ರೇಲ್ ಗೂಢಾಚಾರಿ ಸಂಸ್ಥೆ ಮುಸಾದ್ ಹಾಗೂ ಅಮೆರಿಕದ CIA ಹಾಗೂ ತನ್ನ ನೆರೆಯ ರಾಷ್ಟ್ರ ಸೌದಿ ಅರೇಬಿಯಾದ ಕೈವಾಡ ಇದೆ ಅಂತ ಹೇಳಿ ಪ್ರಪಂಚದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು ವೇಳೆ ಈ ಎಲ್ಲ ಅನುಮಾನಗಳು ಊಹಾಪೋಹಗಳು ನಿಜವಾದ್ರೆ ಪ್ರಪಂಚವು ಕಂಡು ಕೇಳರಿಯದಂತ ರೀತಿಯಲ್ಲಿ ಯುದ್ಧಗಳಾಗದಂತೂ ಖಂಡಿತ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಇದೇ ತರದ ಸುದ್ದಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಧನ್ಯವಾದಗಳು.